ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ ಪ್ರತಿ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಚರ್ಚೆ ನಡೆದಿದ್ದಾಯಿತು. ಈ ಬಾರಿ BJP ಒಂದು ತೀರ್ಮಾನ ತೆಗೆದುಕೊಳ್ತು. ನಮ್ಮೆಲ್ಲ BJPಯ ಮುಖಂಡರು ಮತ್ತು JDSನ ಮುಖಂಡರು ನಾವೆಲ್ಲರೂ ಕೂಡ ಸೇರಿ ಈ ಸಾರಿ ಬೆಳಗಾವಿ ಅಧಿವೇಶನದಲ್ಲಿ ಮೊದಲಿಗೆ ಉತ್ತರ ಕರ್ನಾಟಕದ ಚರ್ಚೆ ತೆಗೆದುಕೊಳ್ಬೇಕು. ಈ ಭಾಗದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಸರಿಪಡಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಅಧಿವೇಶನಕ್ಕೆ ಬಂದರು. ಒಟ್ಟು ಸುಮಾರು 21 ಗಂಟೆಗಳ ಕಾಲ 21 ಅವರ್ಸ್ ಚರ್ಚೆ ಆಗಿದೆ. ಮುಖ್ಯಮಂತ್ರಿಗಳದು ಸೇರಿ, ವಿರೋಧ ಪಕ್ಷ ನಾಯಕ, ನಮ್ಮೆಲ್ಲ ನಾಯಕರು ಸೇರಿ 21 ಗಂಟೆ. ನನಗನ್ಸ್ತತೆ ಎಲ್ಲನೂ ಕೂಡ ಹೊಳೆಯಲ್ಲಿ ಹುಣಸೆ ಹಣ್ಣು ಹಿಂಡ್ದಂಗೆ ಆಗೋಯ್ತು. ಒಂದೇ ಒಂದು ಭರವಸೆನೂ ಕೂಡ ಮುಖ್ಯಮಂತ್ರಿಗಳಿಂದ ಬಂದಿಲ್ಲ. 14 ಬಾರಿ ಫೈನಾನ್ಸ್ ಮಿನಿಸ್ಟರ್ 16 ಬಾರಿ ರಾಜ್ಯದಲ್ಲೇ ಅತಿ ಹೆಚ್ಚು ಬಾರಿ ಬಡ್ಜೆಟನ್ನು ಮಂಡಿಸಿದಂಥ ಒಬ್ಬ ವ್ಯಕ್ತಿಯ ಬಾಯಿಂದ ಇವತ್ತು ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ ಅನ್ನೋ ಮಾತು ಬಂತಲ್ಲ, ಅದೇ ತಪ್ಪು. ಅದೇ ಉತ್ತರ ಕರ್ನಾಟಕ ಮಾಡಿರುವಂಥ ಅನ್ಯಾಯ. ಅದನ್ನು ಹೇಳೋಕ್ಕೆ ಕಾಂಗ್ರೆಸ್ ಪಾರ್ಟಿಗಾಗಲಿ ಮುಖ್ಯಮಂತ್ರಿಗಳಿಗೆ ಏನು ಯೋಗ್ಯತೆ ಇದೆ ಅಂತ ನಾನು ಕೇಳ್ತೀನಿ. ನೀವೇ 16 ಬಾರಿ ಬಡ್ಜೆಟನ್ನು ಮಂಡಿಸಿ ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ ಅಂದರೆ ಇಟ್ ಈಸ್ ಯುವರ್ ಫೇಲ್ಯೂರ್. ಆದವರೆಲ್ಲ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಅವರೇ ಎಲ್ಲ. 60 ವರ್ಷ ಮುಖ್ಯಮಂತ್ರಿಗಳು ನಿಮ್ಮವರೇ, PWD ಮಂತ್ರಿ ನಿಮ್ಮವರೇ, ನೀರಾವರಿ ಮಂತ್ರಿ ನಿಮ್ಮವರೇ, ಸತತವಾಗಿ ನೀರಾವರಿ ಮಂತ್ರಿಗಳು, ಸತತವಾಗಿ PWD ಮಂತ್ರಿಗಳು. ಯಾಕೆ ರಸ್ತೆಗಳ ಹಳ್ಳ ಬಿದ್ದಿದೆ? ಯಾಕೆ ನೀರಾವರಿ ಯೋಜನೆಗಳು ಒಂದಕ್ಕೂ ಹಣ ಬಿಡುಗಡೆ ಮಾಡ್ತಾ ಇಲ್ಲ? ಕೃಷ್ಣೆಯ ಕಣ್ಣೀರು, ಕೃಷ್ಣೆಗೆ ಒಂದಕ್ಕೆ 50,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ಅವರು ಪುಸ್ತಕನೇ ಬರೆದಿದ್ರು. ಪ್ರತಿ ವರ್ಷ 10,000 ಕೋಟಿ ಅಂದರು. ಈಗೇನು ಹೇಳ್ತಾರೆ? ಮಾತು ಬದಲು ಏನು ಹೇಳ್ತಾರೆ? ಇಡೀ ರಾಜ್ಯಕ್ಕೆ ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಡವ ಇವ್ರಿಗೆ? ಪುಸ್ತಕ ಪ್ರಿಂಟ್ ಮಾಡೋ ಜ್ಞಾನ ಇರಲಿಲ್ಲ. ಉತ್ತರ ಕರ್ನಾಟಕಕ್ಕೆ ಭರವಸೆ ಕೊಟ್ಟಿದ್ರು ಎರಡು ಅಧಿವೇಶನದಲ್ಲಿ. ಇವತ್ತೇನು ಹೇಳ್ತಾ ಇದ್ದಾರೆ? ಕೋರ್ಟಲ್ಲಿ ಸ್ಟೇ ಇದೆ, ಟೆಂಡರ್ ಕರೆಯಲಾಗುವುದು, ಆಯೋಗ ನೇಮಕ ಮಾಡಿದ್ದೀರಿ. ಗೋವಿಂದರಾವ್ ಆಯೋಗ ನೇಮಕ ಮಾಡಿದ್ದೀರಿ. 1 ವರ್ಷ ಆಯ್ತಾ? 2 ವರ್ಷ ಆಯ್ತಾ? ಗೋವಿಂದರಾವ್ ಆಯೋಗ 2.5 ವರ್ಷ. 6 ತಿಂಗಳಲ್ಲಿ ವರದಿ ಅಂತ ಹೇಳಿದ್ರಿ. 6, 12, 24 ಎಲ್ಲ 36 ಎಲ್ಲ ಆಗೋಯ್ತು. ಇನ್ನೂ ವರದಿಗೆ ಮೇಕಪ್ ಮಾಡ್ತಾ ಇದ್ದಾರಂತೆ ವರದಿಗೆ. ಅಂದರೆ ಈ ಸರ್ಕಾರ ಫೇಲ್ಯೂರ್, ಸುಳ್ಳೇ ಸುಳ್ಳು. ಮುಖ್ಯಮಂತ್ರಿ ಅಪ್ಪಟ ಸುಳ್ಳುಗಾರ, ಹೇಳಿದ್ದೆಲ್ಲ ಸುಳ್ಳು. ಇವತ್ತೇನೋ ನಮ್ಮ ಜ್ಞಾನೇಂದ್ರ ಹೇಳ್ತಾ ಇದ್ರು, ಉತ್ತರ ಕರ್ನಾಟಕದ ಬಂದಿದ್ದೀರಿ, ಭಾಳ ಭರವಸೆಗಳನ್ನು ಬರ್ತೈತೆ ಅಂತ ಉತ್ತರ ಕರ್ನಾಟಕ ಮನೆಯಲ್ಲೂ ಕೂಡ ಜನ ಯೋಚನೆ ಮಾಡ್ತಾಯಿದ್ರು. ಏನೋ ಇವತ್ತು ನಮಗೆ ಮುಖ್ಯಮಂತ್ರಿ ಅನೌನ್ಸ್ ಮಾಡಿಬಿಡ್ತಾರೆ, ನಮ್ಮೆಲ್ಲ ರಸ್ತೆಗಳು ಸರಿ ಹೋಗ್ತೈತೆ, ಆಸ್ಪತ್ರೆ ಸರಿ ಹೋಗ್ತೈತೆ, ಹೊಸ ಮನೆ ಸಿಗ್ತೈತೆ, ಕರೆಂಟ್ ಬಂದ್ಬಿಡುತ್ತೆ ನಮಗೆ. ಇವತ್ತು ಕರೆಂಟೇ ತೆಗೆದುಬಿಟ್ರು. ಉತ್ತರ ಕರ್ನಾಟಕದ ದೀಪವನ್ನೇ ಆರಿಸ್ಬಿಟ್ರು ಇವರು. ಮೋಸ. ಇದು ಕಾಂಗ್ರೆಸ್ ಅವರು ಇವತ್ತು ಉತ್ತರ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಯಾವುದೇ ಘೋಷಣೆ ಮಾಡದೆ, ಯಾವುದೇ ಹಣವನ್ನು ಘೋಷಣೆ ಮಾಡದೆ, ಯಾವುದೇ ಅಭಿವೃದ್ಧಿ ಕಾರ್ಯವನ್ನು ಘೋಷಣೆ ಮಾಡದೆ, ಬರೀ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಕೊಟ್ಟಿರೋ ರೈಲ್ವೆ ಯೋಜನೆಗೆ ಜಮೀನು ಕೊಟ್ಟಿಲ್ಲ ಇವರು ಯೋಗ್ಯತೆಗೆ. ಕೇಂದ್ರ ಸರ್ಕಾರ ಕಸ ವಿಲೇವಾರಿಗೆ ಬಿಡುಗಡೆ ಆಗಿರುವಂಥ ಹಣಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೊಟ್ಟಿಲ್ಲ ಇವರು ಯೋಗ್ಯತೆಗೆ. ದೇವಸ್ಥಾನ ಎಲ್ಲಮ್ಮ 213 ಕೋಟಿ ಕೇಂದ್ರ ಸರ್ಕಾರ ಪ್ರಸಾದ ಯೋಜನೆ ಅಭಿವೃದ್ಧಿಗೆ 213 ಕೋಟಿ ಪ್ರಾರಂಭ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಬೆಳಗಾವಿ ಕೆರೆಗಳಿಗೆ ಸುಮಾರು 50 ಕೋಟಿಯಷ್ಟು ಹಣ ಉಪಯೋಗ ಮಾಡ್ಕೊಳಕ್ಕೆ ಯೋಗ್ಯತೆ ಇಲ್ಲ ಕೇಂದ್ರ ಸರ್ಕಾರಕ್ಕೆ. ಜಲ್ಜೀವನ್ ಮಿಷನ್ ಸಾವಿರಾರು ಕೋಟಿ ಬರಬೇಕಂತೆ. ಇವ್ರದೇ ಪಾರ್ಲಿಮೆಂಟ್ ಮೆಂಬರು, ಕಾಂಗ್ರೆಸ್ ಪಾರ್ಲಿಮೆಂಟ್ ಮೆಂಬರು ಈ ಪಾರ್ಲಿಮೆಂಟಲ್ಲಿ ಕ್ವಶನ್ ಹಾಕಿದ್ದಾರೆ. ನನಗಿರುವಂಥ ಮಾಹಿತಿ ಮತ್ತೆ ಚೆಕ್ ಮಾಡ್ತೀನಿ ಬೇಕಾದ್ರೆ. ಅವ್ರು ಕೇಳಿದ್ದಾರೆ ಜಲ್ಜೀವನ್ ಹಣ ಯಾವಾಗ ಬಿಡುಗಡೆ, ನೀವು ಬಿಲ್ ಸಬ್ಮಿಟ್ ಮಾಡಿ ನಾವು ಹಣ ಬಿಡುಗಡೆ ಮಾಡ್ತೀರಿ ಅಂತೇಳಿ. ನಮ್ಮ PSC ಚೇರ್ಮನ್ CC ಪಾಟೀಲ್ ಅವರು
ಅವ್ರದೇ ಕಮಿಟಿಯಲ್ಲಿ ಅಧಿಕಾರಿಗಳು ಬಂದು ಉತ್ತರ ಕೊಟ್ಟಿದ್ದಾರೆ, ನಮಗೆ ಬಿಲ್ ಸಬ್ಮಿಟ್ ಮಾಡೋಕೆ ಆಗ್ತಾ ಇಲ್ಲ, ಕೆಲಸ ಆಗಿಲ್ಲ, ಕೆಲಸಕ್ಕೆ ಯಾರ್ಯಾರು ಟೆಂಡರ್ ಆಗಿತ್ತು ಅವನು ಸರಿಯಾಗಿ ಕೆಲಸ ಮಾಡಿಲ್ಲ, ಸಬ್ಮಿಟ್ ಮಾಡೋಕ್ಕಾಗಿಲ್ಲ ಅಂತ PSC ಕಮಿಟಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಸವಾಲು ಹಾಕಿದ್ರು CC ಪಾಟೀಲ್ ಅವರು. ನಾನೆಲ್ಲ ದಾಖಲೆ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಆದಮೇಲೂ ಕೂಡ ಉತ್ತರ ಕರ್ನಾಟಕಕ್ಕೆ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂದರೆ ಇದು ಸುಳ್ಳೇ ಅಲ್ಲ. ಕಾಂಗ್ರೆಸ್ ಪಾರ್ಟಿ ಸುಳ್ಳಿನ ಮನೆ, ಇವತ್ತು ಸುಳ್ಳಿನ ಮನೆ, ಸುಳ್ಳೇ ಕಾಂಗ್ರೆಸ್ ಪಾರ್ಟಿಯ ಧ್ಯೇಯ.